ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ನೋಡೋಣ. ಮೊದಲಿಗೆ ಮೇಷರಾಶಿ. ಇಂದು ನೀವು ಚುರುಕುನಿಂದ ಕೂಡಿರಲಿದ್ದೀರಿ. ಹೊಸ ಆಯ್ಕೆಗಳು ನಿಮ್ಮ ಮುಂದೆ ಬರುವಂಥ ದಿನ. ಆತ್ಮವಿಶ್ವಾಸ ಹೆಚ್ಚಿರುವಂತಹ ಒಂದು ದಿನವಾಗಿರಲಿದೆ. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಸಾಂತ್ವನಕಾರಿ ಶುಭ ಸುದ್ದಿ ಸಿಗುವಂಥ ದಿನ. ಇನ್ನು ನಿಮ್ಮ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸ್ಪರ್ಧಾತ್ಮಕ ಸ್ಥಿತಿಗೆ ಸಿದ್ಧರಿರುವಂಥ ದಿನ. ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ಉದ್ಯಮದಲ್ಲಿ ಹೊಸ ಒಪ್ಪಂದ ಅಥವಾ ಗ್ರಾಹಕರ ಭೇಟಿಯು ಲಾಭಕಾರಿಯಾಗಲಿದೆ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಸೂಕ್ತ ಅವಕಾಶ ದೊರೆಯುವಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಉಳಿತಾಯ ಇದು ನಿಮಗೆ ಸಾಧ್ಯವಾಗಲಿದೆ. ಬುದ್ಧಿವಂತಿಕೆ ಹಾಗೂ ಲೆಕ್ಕಾಚಾರದೊಂದಿಗೆ ಖರ್ಚನ್ನು ಮಾಡಿಕೊಳ್ಳಿ. ಬಡ್ಡಿದಾರರ ಒಂದು ಕೆಲಸ ಕಾರ್ಯದಲ್ಲಿ ತಡವಾಗಬಹುದು. ಖರೀದಿಯಲ್ಲಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬಹುದಾದಂತಹ ಒಂದು ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ದಿನ ಒಳ್ಳೆಯ ಒಂದು ಕಾನ್ಸಂಟ್ರೇಷನ್ ಮಾಡುವಂತಹ ಒಂದು ವಿದ್ಯೆಯಲ್ಲಿ ಹೆಚ್ಚಿನ ಯಶಸ್ಸು ದೊರೆಯುವಂಥ ದಿನ. ಹೊಸ ವಿಷಯ ಕಲಿಯುವ ಹೆಚ್ಚಿನ ಉತ್ಸಾಹ ದೊರಕಲಿದೆ. ಕೋಚಿಂಗ್ ಅಥವಾ ಗೈಡೆನ್ಸ್ ಪಡೆಯಲು ಈ ದಿನ ಉತ್ತಮವಾದಂತಹ ಒಂದು ಸಮಯ. ಇನ್ನು ಪ್ರೀತಿಯ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳನ್ನು ಕೊಡಬೇಡಿ. ಸಂಗಾತಿಯ ಮಾತುಗಳಿಗೆ ಗೌರವವನ್ನು ಕೊಡಿ. ಪ್ರೇಮ ಸಂಬಂಧದಲ್ಲಿ ಈ ದಿನದ ಮುಚ್ಚಳಿಕೆ ನಿಷ್ಠೆ ಅಗತ್ಯ. ಇನ್ನು ಮಕ್ಕಳೊಂದಿಗೆ ಒಳ್ಳೆಯ ಒಂದು ಸಮಯ ಕಳೆಯುವುದು ಇದನ್ನು ನಿಮಗೆ ಶುಭವನ್ನು ತಂದುಕೊಡಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಶಕ್ತಿಯುತ ಒಂದು ಮನಸ್ಥಿತಿ ಇರತಕ್ಕಂಥ ದಿನ. ಆದರೆ ದೇಹದ ಮೇಲೆ ಒತ್ತಡ ಬರಬಹುದು. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿರಲಿ. ತಲೆನೋವು, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಸ್ವಲ್ಪ ನಿಮ್ಮನ್ನು ಕಾಡಬಹುದು. ಎಚ್ಚರ ಮಾಡಿಕೊಳ್ಳಿ. ಉಷ್ಣತೆ ನಿಯಂತ್ರಣ ಮಾಡಿಕೊಳ್ಳತಕ್ಕಂಥದ್ದು ಸಹಿತ ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನಾರಂಗಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಶುಭ ಸಮಯ ಬೆಳಗ್ಗೆ 9ರಿಂದ 10:30ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಹನುಮಂತನ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಅಂಗಾರಕಾಯ ನಮಃ, ಓಂ ಶ್ರೀ ರಾಮದೂತಾಯ ಹನುಮತೇ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಸ್ಮರಣೆ ಮಾಡಿಕೊಳ್ಳಿ ಮತ್ತು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ರಕ್ತಚಂದನವನ್ನು ಭಗವಂತನಿಗೆ ಸಮರ್ಪಿಸಿ ಮತ್ತು ಉತ್ತಮ ಒಂದು ಹೊಳಪಿನ ಬಟ್ಟೆಯನ್ನು ಈ ದಿನ ಧರಿಸಿಕೊಳ್ಳಿ. ಇನ್ನು ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗೆ ನಿಮ್ಮ ಜಾತಕ ಪರಿಶೀಲನೆ ಪ್ರಶ್ನಾಚಿಂತನೆಯನ್ನು ಮಾಡಿಕೊಳ್ಳಿ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮ್ಮ ಮನಸ್ಸು ಶಾಂತವಾಗಿರತಕ್ಕಂಥ ದಿನ. ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವಂಥ ದಿನ. ನೀವು ಹಿಡಿದ ಕಾರ್ಯಗಳಲ್ಲಿ ನಿಧಾನವಾದ ಪ್ರಗತಿ ಇರಬಹುದು, ಆದರೆ ಕೊನೆಗೆ ಫಲಿತಾಂಶವು ಹಿತಕರವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಧೈರ್ಯದಿಂದ ಮಾತನಾಡುವುದು ಒಳ್ಳೆಯದು. ಸಹೋದ್ಯೋಗಿಗಳಿಂದ ಸಹಕಾರ ಬೆಂಬಲ ಸಿಗುವಂಥ ದಿನ. ವ್ಯವಹಾರದಲ್ಲಿ ಚಿಕ್ಕ ಲಾಭ ಸಿಗುವಂಥ ದಿನ. ಹಳೆಯ ಕೆಲಸಗಳಿಗೆ ಪೂರಕ ಫಲ ದೊರೆಯಲಿದೆ ಮತ್ತು ಇಷ್ಟಾರ್ಥ ಪ್ರಾಪ್ತಿಯಾಗಲಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಪಾವತಿಗಳಲ್ಲಿ ಕೆಲವೊಂದು ತಡ ಆಗುವಂಥ ಸಾಧ್ಯತೆ ಇದೆ. ವಿತರಣೆ ಅಥವಾ ಸಾಲದ ವಿಷಯದಲ್ಲಿ ಜಾಗರೂಕತೆ ಇರಲಿ. ಹೂಡಿಕೆಗೆ ಇನ್ನಷ್ಟು ನಿರೀಕ್ಷೆ ಬೇಡ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇಂದು ಕಲಿಕೆಯಲ್ಲಿ ಸಾಧಾರಣವಾದಂತಹ ದಿನ. ಒತ್ತಡದಿಂದ ದೂರವಿದ್ದು ವಿಶ್ರಾಂತಿ ಕೊಡುವುದರಿಂದ ಪಠಣ ಉತ್ತಮವಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ಮಾಡುವಂಥವರಿಗೆ ಈ ದಿನ ಸೂಕ್ತವಾದಂಥ ಸಮಯ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಾಮರಸ್ಯವಿರತಕ್ಕಂಥ ದಿನ. ಸಂಗಾತಿಯೊಂದಿಗೆ ಆಳವಾದ ಮಾತುಕತೆ ಸಾಧ್ಯವಾಗಲಿದೆ. ಹೊಸ ಸಂಬಂಧ ಪ್ರಾರಂಭವಾಗಬಹುದು. ಮೌಲ್ಯವಂತರಾದ ಸ್ನೇಹಿತರೊಂದಿಗೆ ಸಮಾಲೋಚನೆಯನ್ನು ಮಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ಸಾಹ ಇರುವುದಿದ್ದರೂ ದೇಹದ ಮೇಲೆ ಹೆಚ್ಚು ಒತ್ತಡವಿರಬಾರದು. ಆದಷ್ಟು ಜಾಗರೂಕತೆ ಬೇಕು. ಹೊಟ್ಟೆ ಅಥವಾ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಿತ ಸಮಸ್ಯೆಗಳು ನೈಸರ್ಗಿಕ ಚಿಕಿತ್ಸೆಯ ಮಾರ್ಗ ಅನುಸರಿಸುವಂಥದ್ದು ಉತ್ತಮ. ಇನ್ನು ಆದಷ್ಟು ಇದನ್ನ ವ್ಯಾಯಾಮ ಯೋಗದಿಂದ ಒಳ್ಳೆಯ ಲಾಭ, ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 6 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆ,
ವೇಣುಗೋಪಾಲ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಕೃಷ್ಣಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನ ತುಳಸಿಯಿಂದ ಕೃಷ್ಣನಿಗೆ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಹಾಗೂ ಹಾಲು ಅಥವಾ ಬಟ್ಟೆಯನ್ನು ದಾನ ಮಾಡುವುದು ನಿಮಗೆ ಶುಭವನ್ನು ತಂದುಕೊಡಲಿದೆ. ಮತ್ತು ಒಳ್ಳೆಯ ಭಗವಂತನಿಗೆ ಒಂದು ಭಕ್ತಿಗೀತೆಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಭಜನೆಯನ್ನು ಮಾಡಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಚಿಂತನಾ ಶಕ್ತಿ ಹೆಚ್ಚಾಗಿರತಕ್ಕಂಥ ದಿನ, ಹೊಸ ಯೋಜನೆಗಳು ಮೂಡುವಂತಹ ದಿನ. ಆದರೆ ನಿಗದಿತ ಕಾರ್ಯಗಳಲ್ಲಿ ನಿರ್ಬಂಧಗಳು ಎದುರಾಗಬಹುದು. ತಾಳ್ಮೆಯಿಂದ ಮುಂದುವರಿಯತಕ್ಕಂಥದ್ದು ಅತ್ಯವಶ್ಯಕ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಂದ ಎಚ್ಚರವನ್ನು ಮಾಡಿಕೊಳ್ಳಿ. ವರಿಷ್ಠರೊಂದಿಗೆ ಸಮಾಲೋಚನೆ ಮಾಡುವುದು ನಿಮಗೆ ಸೂಕ್ತ ಫಲವನ್ನು ಕೊಡಲಿದೆ. ವ್ಯವಹಾರದಲ್ಲಿ ಶಿಸ್ತು ಅಗತ್ಯ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಇರತಕ್ಕಂಥ ದಿನ. ಉದ್ಯೋಗ ಬದಲಾವಣೆ ಅಥವಾ ವರ್ಗಾವಣೆಗೆ ಯೋಚಿಸಿ ಬಂದರೂ ತಾಳ್ಮೆ ಇರುವಂಥದ್ದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಈ ದಿನ ಒಳ್ಳೆಯ ಸ್ಥಿರತೆ ಉಂಟಾಗತಕ್ಕಂತಹ ದಿನ. ಅನಿವಾರ್ಯ ಖರ್ಚುಗಳನ್ನು ಆದಷ್ಟು ನಿಯಂತ್ರಿಸಲು ಪ್ರಯತ್ನಿಸಿಕೊಳ್ಳಿ. ಹೂಡಿಕೆಗೆ ಈ ದಿನ ಸಮಯ ಸೂಕ್ತವಾಗಿಲ್ಲ, ಹಾಗಾಗಿ ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಯೋಚನೆಯ ಚಂಚಲತೆ ಹೆಚ್ಚಾಗಲಿದೆ. ಗುರಿ ನಿಶ್ಚಿತವಾಗಿ ನೆನೆಸಿಕೊಳ್ಳಿ. ನಿರ್ಧಾರವನ್ನು ಗಟ್ಟಿಯಾಗಿ ತೆಗೆದುಕೊಳ್ಳಿ. ಮಾರ್ಗದರ್ಶನ ಪಡೆಯುವುದು ಇದನ್ನು ನಮಗೆ ಹೆಚ್ಚಿನ ರೀತಿಯಲ್ಲಿ ಉಪಯುಕ್ತವಾಗಲಿದೆ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರಿಗೆ ಹೆಚ್ಚು ಸಮಯವನ್ನು ನೀಡಿ. ಸಂಬಂಧದಲ್ಲಿ ನಿಷ್ಠೆ ಮತ್ತು ಸ್ಪಷ್ಟತೆ ಅಗತ್ಯ. ಪ್ರೇಮದಲ್ಲಿ ಸಂಶಯದ ಸ್ಥಿತಿ ಉಂಟಾದರೆ ನೈಜವಾದ ಮಾತುಕತೆಯನ್ನು ಮಾಡಿಕೊಳ್ಳಿ. ಮಕ್ಕಳೊಂದಿಗಿನ ಬಾಂಧವ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೋಭಾವನೆಯಲ್ಲಿ ಅಲ್ಪ ಗೊಂದಲ ಇರತಕ್ಕಂಥ ದಿನ. ಜ್ವರ, ತಲೆನೋವು ಅಥವಾ ಶೀತ ಜ್ವರದಿಂದ ಬಳಲುವಂಥ ಸಾಧ್ಯತೆ ಇದೆ. ವಿಶ್ರಾಂತಿ ಮತ್ತು ಸರಿಯಾದ ಆಹಾರವನ್ನು ಮುಖ್ಯವಾಗಿ ಸೇವನೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5. ಶುಭ ಸಮಯ ಸಂಜೆ 4ರಿಂದ 5:30ರವರೆಗೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಗುರು ದತ್ತಾತ್ರೇಯ ಸ್ವಾಮಿ ಆರಾಧನೆ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ದತ್ತಾತ್ರೇಯಾಯ ನಮಃ, ಓಂ ದುರ್ಗಾಯೈ ನಮಃ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಭಗವದ್ಗೀತೆಯ ಪಾಠ ಅಥವಾ ತಾತ್ಪರ್ಯವನ್ನು ಕೇಳಿ. ಬಾಳೆಹಣ್ಣು ಅಥವಾ ಹಾಲನ್ನು ದಾನ ಮಾಡಿ. ದಿನದ ಆರಂಭದಲ್ಲಿ ಕೆಲವು ಸಣ್ಣ ಪುಟ್ಟ ದೇವರ ಧ್ಯಾನ ಉಪಯುಕ್ತವಾಗಲಿದೆ. ಇನ್ನು ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನೀವು ಹಳೆಯ ವಿಚಾರಗಳನ್ನು ನೆನೆಸಿಕೊಳ್ಳುವಂಥ ದಿನ. ನಿಮ್ಮ ಅನಿಸಿಕೆಗಳು ಬದಲಾಯಿಸಬಹುದು. ತೀರ್ಮಾನ ತೆಗೆದುಕೊಳ್ಳುವಲ್ಲಿ ನಿರ್ಧಾರಾತ್ಮಕವಾಗಿರಿ. ಇತ್ತೀಚೆಗೆ ತಂಗಿದ್ದ ಕಾರ್ಯಗಳಲ್ಲಿ ಚಲನೆ ಕಾಣುವಂಥ ದಿನ. ಉದ್ಯೋಗ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಒತ್ತಡದಿಂದಾಗಿ ತಲೆನೋವು ಸಂಭವಿಸುವಂತಹ ದಿನ. ಹಿರಿಯರೊಂದಿಗೆ ಧೈರ್ಯವಾಗಿ ಮಾತುಕತೆಯನ್ನು ಮಾಡಿ. ಉದ್ಯಮದಲ್ಲಿ ಸ್ಪರ್ಧೆ ಹೆಚ್ಚಾಗಬಹುದು. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳದಂತೆ ಎಚ್ಚರವಿರಲಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರದಲ್ಲಿ ಜಾಗರೂಕತೆ ಬೇಕಾದಂಥ ದಿನ. ಅನಗತ್ಯ ಖರ್ಚನ್ನು ತಪ್ಪಿಸಿಕೊಳ್ಳಿ. ಬಂಡವಾಳ ಹೂಡಿಕೆಗೆ ಸೂಕ್ತ ದಿನವಲ್ಲ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗಿಂದು ಏಕಾಗ್ರತೆ ಕಡಿಮೆ ಇರಲಿದೆ. ಪಠ್ಯಪಾಠದ ಹೊರಗಿನ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ತೋರಲಿದ್ದೀರಿ. ಪರೀಕ್ಷಾ ತಯಾರಿಯಲ್ಲಿ ಎಚ್ಚರಿಕೆ ಅಗತ್ಯ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ವಿಚಾರದಲ್ಲಿ ಸಂತೋಷದ ಕ್ಷಣಗಳು ಸಾಧ್ಯವಾಗಲಿದೆ. ಜಗಳ ಅಥವಾ ಗೊಂದಲದ ಪರಿಸ್ಥಿತಿಯಿಂದ ದೂರವಿರಿ. ಸಂಗಾತಿಯ ಭಾವನೆಗಳನ್ನು ಗೌರವಿಸಿ. ಮಕ್ಕಳ ವಿಚಾರದಲ್ಲಿ ಚಿಂತನೆ ಮಾಡಿಕೊಳ್ಳುವುದು ಒಳ್ಳೆಯದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀತ, ಶ್ವಾಸಕೋಶ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಾಗಬಹುದು. ದಿನಚರಿ ಸರಿಯಾಗಿ ಪಾಲಿಸಿ. ಮನಸ್ಸಿಗೆ ಶಾಂತಿ ನೀಡುವ ಧ್ಯಾನ ಮತ್ತು ಪ್ರಾಣಾಯಾಮ ಸಹಕಾರಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬೂದು ಬಣ್ಣ. ಶುಭ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 9:15 10:30 ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಚಂದ್ರದೇವನ ಆರಾಧನೆ, ಪಾರ್ವತಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಚಂದ್ರಾಯ ನಮಃ, ಓಂ ನಮಃ ಶಿವಾಯ. ಈ ಮಂತ್ರವನ್ನು
108 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಪರಿಹಾರಕ್ಕಾಗಿ ತುಳಸಿಯ ಹಣ್ಣು ಅಥವಾ ಅರಿಶಿಣದ ನೀರು ಅಭಿಷೇಕ ಮಾಡಿ, ತುಳಸಿಗೆ ಅಭಿಷೇಕವನ್ನು ಮಾಡಿ, ಮಕ್ಕಳಿಗೆ ಹಣ್ಣು ಹಂಪಲುಗಳನ್ನು ದಾನ ಮಾಡಿ, ಚಂದ್ರನ ಮಂತ್ರ ಜಪಿಸಿ ಮಾನಸಿಕ ಶಾಂತಿ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸಿಂಹರಾಶಿ, ಇಂದು ನೀವು ಆತ್ಮವಿಶ್ವಾಸದಿಂದ ದಿನವನ್ನು ಪ್ರಾರಂಭಿಸಲಿದ್ದೀರಿ. ಕೆಲವೊಂದು ಅಹಂಕಾರದ ಕಾರಣದಿಂದ ಸಂಬಂಧಗಳಲ್ಲಿ ಜಟಿಲತೆ ಉಂಟಾಗಬಹುದು. ಮಾತಿನಲ್ಲಿ ಮೃದುತ್ವವಿರಲಿ, ನಡೆಗಳಲ್ಲಿ ಜಾಣ್ಮೆ ಇರತಕ್ಕಂಥದ್ದು ಒಳ್ಳೆಯದು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಪ್ರಶಂಸೆ ಪಡೆಯುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಕೆಲಸದಲ್ಲಿ ಮುನ್ನಡೆ ಸಾಧಿಸಲಿದ್ದೀರಿ. ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ನಡೆಯತಕ್ಕಂಥ ದಿನ. ಉದ್ಯಮಕ್ಕೆ ಹೊಸ ತಂತ್ರಜ್ಞಾನ ಜೋಡಿಸುವ ಯೋಗವಿರತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಉತ್ತಮ ಲಾಭವಿರತಕ್ಕಂಥ ದಿನ. ಹೂಡಿಕೆ ಮಾಡುವುದು ಅನುಕೂಲಕರವಾದಂಥ ದಿನವಾಗಲಿದೆ. ಆಕಸ್ಮಿಕ ಧನಪ್ರಾಪ್ತಿಯ ಯೋಗವೂ ಇದೆ. ಸ್ವಲ್ಪ ದೇವತಾ ಸ್ಮರಣೆಯನ್ನು ಮಾಡಿಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಉತ್ಸಾಹ ಹೆಚ್ಚಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ಯಶಸ್ಸು ದೊರೆಯತಕ್ಕಂಥ ದಿನ. ಗುರುಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುವಂಥ ದಿನ. ಇನ್ನು ಇದರಿಂದ ನಮ್ಮ ಪ್ರೀತಿ ಅಥವಾ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಒಡನಾಟ ಹೆಚ್ಚು ಸುಗಮವಾಗಲಿದೆ. ಕುಟುಂಬದ ಹಿತದರ್ಶಿ ತೀರ್ಮಾನ ತೆಗೆದುಕೊಳ್ಳುವಿರಿ. ಪ್ರೇಮದಲ್ಲಿ ನಂಬಿಕೆ ಹೆಚ್ಚಿಸಲು ಒಳ್ಳೆಯ ಅವಕಾಶಗಳು ಕೂಡಿಬರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಆರೋಗ್ಯ ಸುಸ್ಥಿರವಾಗಿರತಕ್ಕಂಥ ದಿನ. ಹೊಟ್ಟೆ ಸಂಬಂಧಿತ ಸಮಸ್ಯೆಗೆ ಸ್ವಲ್ಪ ಜಾಗರೂಕತೆ ಬೇಕು. ವಾಯುವಿಹಾರ ಹಾಗೂ ಶುದ್ಧ ಆಹಾರವನ್ನು ತೆಗೆದುಕೊಳ್ಳಿ ಮತ್ತು ವ್ಯಾಯಾಮವನ್ನು ಮಾಡಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ ಪ್ರಾರಂಭವಾಗಿ 1:30 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸೂರ್ಯದೇವನ ಆರಾಧನೆಯನ್ನು ಮಾಡಿ, ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಮಂತ್ರ ಓಂ ಸೂರ್ಯಾಯ ನಮಃ, ಓಂ ನರಸಿಂಹಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಹಾಗೂ ಪರಿಹಾರಕ್ಕಾಗಿ ಬೆಳಗ್ಗೆ ಸೂರ್ಯನಾರಾಯಣ ದೇವರಿಗೆ ಜಲಾರ್ಪಣೆಯನ್ನು ಮಾಡಿಕೊಳ್ಳಿ. ಗೋಮಾತೆಗೆ ಹಣ್ಣು ಅಥವಾ ಹುಲ್ಲನ್ನು ತಿನ್ನಿಸಿ ಮತ್ತು ತಾಳ್ಮೆ ಮತ್ತು ಧೈರ್ಯವನ್ನು ಇಟ್ಟುಕೊಂಡು ಮುಂದುವರಿಯಿರಿ. ಯಶಸ್ಸು ನಿಮ್ಮದಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮ್ಮ ವಿಶ್ಲೇಷಣಾ ಶಕ್ತಿ ಹೆಚ್ಚಾಗಿರತಕ್ಕಂಥ ದಿನ. ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ ಹಾಗೂ ನಿಖರ ಯೋಜನೆ ರೂಪಿಸುವ ಯೋಗವಿರತಕ್ಕಂಥ ದಿನ. ತಾಳ್ಮೆಯೊಂದಿಗೆ ನಿರ್ಧಾರ ತೆಗೆದುಕೊಳ್ಳಿ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಿರತಕ್ಕಂಥ ದಿನ. ಸಹೋದ್ಯೋಗಿಗಳ ಸಹಕಾರದ ಅಗತ್ಯವಿದೆ. ಮುಂದಿನ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ಮಾಡುವಂಥ ದಿನ. ಉದ್ಯಮಕ್ಕೆ ಹೊಸ ಮಾರ್ಗ ಹುಡುಕುವ ಯೋಗವಿದೆ. ಮತ್ತು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ಸಾಲ ಅಥವಾ ಮರುಪಾವತಿಗೆ ಯೋಜನೆಯನ್ನು ಮಾಡಿ. ಅನಗತ್ಯ ಖರ್ಚಿಗೆ ಕಡಿವಾಣವನ್ನು ಹಾಕಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒತ್ತಡ ಹೆಚ್ಚು ಇರಲಿದೆ. ಪರೀಕ್ಷಾ ಫಲಿತಾಂಶದಲ್ಲಿ ಮಿಶ್ರ ಫಲಪ್ರಾಪ್ತಿಯಾಗಲಿದೆ. ಅಧ್ಯಯನದಲ್ಲಿ ಗಮನ ಇಡುವ ಅಗತ್ಯವಿರತಕ್ಕಂಥ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ನಿಷ್ಠುರ ಮಾತುಗಳಿಂದ ಆದಷ್ಟು ದೂರವಿರಿ. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ತುಂಬ ಜಾಗರೂಕರಾಗಿರುವಂಥದ್ದು ಒಳ್ಳೆಯದು. ಮನೆಯಲ್ಲಿನ ಮುನ್ನಡೆಗೆ ಸಹಕಾರ ಕೊಡುವಿರುವಂಥ ದಿನ. ಮತ್ತು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ಸು ಅಶಾಂತವಾಗಿರತಕ್ಕಂಥ ದಿನ. ಜೀರ್ಣಕ್ರಿಯೆಯ ತೊಂದರೆ ಸಂಭವಿಸಬಹುದು. ಹಾಗೂ ಧ್ಯಾನ ಯೋಗದಿಂದ ಅದನ್ನು ಶಾಂತಿ ನೀವು ಪಡೆಯಬಹುದು. ಮತ್ತು ಒಳ್ಳೆಯ ಆರೋಗ್ಯವನ್ನು ಸಹಿತ ಧ್ಯಾನ ಯೋಗದಿಂದ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5. ಶುಭ ಸಮಯ ಸಂಜೆ 4:15ರಿಂದ 6 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ದುರ್ಗಾದೇವಿಯ ಆರಾಧನೆ, ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ. ಮಂತ್ರ ಓಂ ದುರ್ಗಾಯೈ ನಮಃ, ಓಂ ಗಂಗಣಪತಯೇ ನಮಃ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ.
ಹಾಗೂ ಪರಿಹಾರಕ್ಕಾಗಿ ದುರ್ಗಾದೇವಿಗೆ ಅರ್ಚನೆಯನ್ನು ಮಾಡಿಸಿ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ ಹೂವಿನ ಗಿಡವನ್ನು ನೆಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂತೆ ನೋಡಿಕೊಳ್ಳಿ. ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಪ್ರತಿದಿನದ ವಿಡಿಯೋಗಳಿಗಾಗಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ತುಲಾ ರಾಶಿ. ಇಂದು ನಿಮಗೆ ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳಬೇಕಾದಂಥ ದಿನ. ಧೈರ್ಯ ಮತ್ತು ವಿವೇಕದಿಂದ ನಡೆದುಕೊಳ್ಳಿ. ಸ್ನೇಹಿತರಿಂದ ಸಹಾಯ ಸಿಗುವ ಸೂಚನೆ ಇದೆ. ಹೊಸತನ ಅನುಭವಿಸುವಂತಹ ದಿನ. ಉದ್ಯೋಗ, ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಒಳ್ಳೆಯ ಉತ್ಸಾಹ ಹೆಚ್ಚಾಗಿರತಕ್ಕಂಥ ದಿನ. ಹಿರಿಯರ ಮೆಚ್ಚುಗೆ ಸಿಗುವಂಥ ದಿನ. ಹೊಸ ಹೊಣೆಗಾರಿಕೆ ಬರುವಂಥ ದಿನ. ಉದ್ಯಮದಲ್ಲಿ ವ್ಯವಹಾರ ವಿಸ್ತರಣೆಯ ಯೋಗವಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಹಣಕಾಸಿನ ಲಾಭದ ನಿಮಗೆ ಸೂಚನೆ ದೊರಕಲಿದೆ. ಹೂಡಿಕೆಗೆ ಯೋಗ್ಯವಾದಂತಹ ಸಮಯ. ಬಡ್ಡಿದರರ ಸಹಾಯದಿಂದ ಯೋಜನೆ ಜಾರಿಗೆ ಬರುವಂಥ ದಿನವಾಗಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆಯಲ್ಲಿ ಒಳ್ಳೆಯ ಪ್ರಗತಿ ದೊರೆಯುವಂಥ ದಿನ. ಹೊಸ ಕೋರ್ಸ್ ಅಥವಾ ಅಧ್ಯಯನದ ಕುರಿತು ಯೋಜನೆಯನ್ನು ಮಾಡುವಂಥ ದಿನ. ಪರೀಕ್ಷೆಗಳಿಗೆ ತಯಾರಿ ದಿನ ಉತ್ತಮವಾಗಿರಲಿದೆ. ಇನ್ನು ನಿಮ್ಮ ಪ್ರೀತಿ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಲಿದೆ. ಪ್ರೇಮ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗಿರತಕ್ಕಂಥ ದಿನ. ಸಂಗಾತಿಯೊಂದಿಗಿಂದ ಸಮಯ ನಿಮಗೆ ತೃಪ್ತಿದಾಯಕವಾಗಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಆರೋಗ್ಯ ದಿನ ಉತ್ತಮವಾಗಿರಲಿದೆ. ಮಾನಸಿಕ ಒತ್ತಡ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಲಿದೆ. ನಿದ್ರೆಯ ಕೊರತೆ ಇರುವವರಲ್ಲಿ ಸುಧಾರಣೆ ಉಂಟಾಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಈ ದಿನದ ಶುಭ ಸಂಖ್ಯೆ 6. ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ 11:30ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ ಹಾಗೂ ಶನಿದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ: ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು ಸದಾಕಾಲ 108 ಬಾರಿ ಜಪ ಮಾಡಿಕೊಳ್ಳಿ. ಮತ್ತು ಲಕ್ಷ್ಮೀದೇವಿಗೆ ನಾರಿ ಹಣ್ಣು ಅಥವಾ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಿ ಕಪ್ಪು ಬಟ್ಟೆ ಅಥವಾ ತಿಲದಾನವನ್ನು ಮಾಡಿಕೊಳ್ಳಿ. ಗುರು ಅಥವಾ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಮತ್ತು ಈ ದಿನ ನೀವು ಹೆಚ್ಚು ನಿಮ್ಮ ಇಷ್ಟದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ಧೈರ್ಯ ಮತ್ತು ತೀರ್ಮಾನ ಶಕ್ತಿಯ ಮೇಲೆ ಹೆಚ್ಚಿನ ನಂಬಿಕೆ ಇಟ್ಟುಕೊಳ್ಳಿ. ಕೆಲಸದ ವೇಳೆ ನಿಖರತೆಯಿಂದ ನಡೆದುಕೊಳ್ಳಬೇಕಾಗಲಿದೆ. ಹೊಸ ಒತ್ತಡಗಳು ಎದುರಾಗಬಹುದು, ಆದರೆ ತಾಳ್ಮೆಯಿಂದ ನೀವು ಅದನ್ನು ಬಯಸಬಲ್ಲಿರಿ. ಇನ್ನು ಈ ದಿನದ ನಿಮ್ಮ ಉದ್ಯೋಗ, ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸ್ಪರ್ಧಾತ್ಮಕ ವಾತಾವರಣವಿರತಕ್ಕಂಥ ದಿನ. ಕಾರ್ಯಕ್ಷಮತೆ ತೋರಿಸುವಂಥ ಸಮಯ. ಕಾನೂನು ಅಥವಾ ಆಡಳಿತ ಸಂಬಂಧಿ ವ್ಯವಹಾರಗಳಲ್ಲಿ ಎಚ್ಚರಿಕೆ ಮಾಡಿಕೊಳ್ಳಿ. ಉದ್ಯಮದಲ್ಲಿ ವ್ಯವಹಾರದ ವಿಸ್ತರಣೆ ಯೋಗವನ್ನು ತಂದುಕೊಡಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಂಡವಾಳ ಹೂಡಿಕೆಗೆ ಈ ದಿನ ಸೂಕ್ತವಾದಂಥ ಸಮಯ. ಹಳೆ ಸಾಲಗಳ ನಿವಾರಣೆಗೆ ಒಳ್ಳೆಯ ಅವಕಾಶ ದೊರೆಯಲಿದೆ. ಆಕಸ್ಮಿಕ ಖರ್ಚು ಸಂಭವಿಸುವಂಥ ದಿನ. ಜಾಗರೂಕತೆ ತುಂಬ ಅಗತ್ಯ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗೊಂದಲದ ಒಂದು ಪರಿಸ್ಥಿತಿ ಇರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಪರಿಶ್ರಮ ಅಗತ್ಯ. ಹಿರಿಯರಿಂದ ಮಾರ್ಗದರ್ಶನ ಪಡೆಯುವುದು ಹೆಚ್ಚಿನ ರೀತಿಯಲ್ಲಿ ಉತ್ತಮ. ಇನ್ನು ಪ್ರೀತಿ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಹನದ ಅಷ್ಟಪಡಿ, ದಾಂಪತ್ಯದ ಸಂಬಂಧದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಕುಟುಂಬದಲ್ಲಿ ವ್ಯಕ್ತಿತ್ವದ ಒಂದು ಗೊಂದಲ ಉಂಟಾಗತಕ್ಕಂಥ ದಿನ. ಸಮಯ ಕೊಟ್ಟು ಆಲೋಚನೆ ಮಾಡುವ ಶ್ರೇಷ್ಠವಾದಂಥ ಒಂದು ಸಮಯವಿರಲಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ ಈ ದಿನ ಹೆಚ್ಚಾಗಲಿದೆ. ಹಾಗೂ ಕಣ್ಣು ಹಾಗೂ ತಲೆಗೆ ಸಂಬಂಧಿಸಿದಂಥ ಸಣ್ಣ ಪುಟ್ಟ ನೋವುಗಳು ಕಾಣಿಸಿಕೊಳ್ಳಬಹುದು. ಹೆಚ್ಚು ನೀರು ಸೇವನೆಯನ್ನು ಮಾಡಿ ವಿಶ್ರಾಂತಿ ಪಡೆಯಿರಿ. ಇಂದು ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ 1:30ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಕಾಳಿಕಾದೇವಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಮಂತ್ರ: ಓಂ ಸ್ಕಂದಾಯ ನಮಃ, ಓಂ ಕಾಳಿಕಾಯೇ ನಮಃ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ ಹಾಗೂ ಹಣ್ಣುಗಳನ್ನು ಬಡವರಿಗೆ ದಾನ ಮಾಡಿ
ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಮತ್ತು ಪಾಪದವರಿಗೆ ವಸ್ತ್ರದಾನವನ್ನು ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ತಪ್ಪದೆ ಪ್ರತಿದಿನದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಪ್ರಮುಖ ಕೆಲಸಗಳನ್ನು ಮುಕ್ತಾಯಗೊಳಿಸಲಿದ್ದೀರಿ. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಯಶಸ್ಸು ಈ ದಿನ ನಿಮ್ಮದಾಗಲಿದೆ. ಹೊಸ ಕಾರ್ಯಾರಂಭಕ್ಕೆ ಉತ್ತಮವಾದಂತಹ ಸಮಯ ಪ್ರಾಪ್ತಿಯಾಗಲಿದೆ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮಗೆ ಒಳ್ಳೆಯ ಪ್ರಭಾವ ಬೀರುವ ಅವಕಾಶವಿದೆ. ಹೊಸ ಹೊಣೆಗಾರಿಕೆ ಸ್ವೀಕರಿಸುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಉದ್ಯಮದಲ್ಲಿ ಹೊಸ ಒಪ್ಪಂದಗಳು ಸಿಗುವಂಥ ದಿನ. ಸರ್ಕಾರದ ಕೆಲಸದ ಹುಡುಕುವವರಿಗೆ ಶುಭ ಸೂಚನೆ ದೊರೆಯತಕ್ಕಂಥ ದಿನ. ಉದ್ಯೋಗ ವ್ಯಾಪಾರಕ್ಕೆ ಹಾಗೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆ ಅಗತ್ಯ. ಹೂಡಿಕೆ ವಿಷಯದಲ್ಲಿ ಸದುಪಯೋಗವನ್ನು ಮಾಡಿಕೊಳ್ಳಿ. ಪ್ರಾಪರ್ಟಿ ಅಥವಾ ವಾಹನ ಖರೀದಿಗೆ ಇದನ್ನ ಉತ್ತಮವಾದಂಥ ಯೋಗವಿದೆ. ಸಾಲಗಳ ನಿಯಂತ್ರಣವನ್ನು ಆದಷ್ಟು ಮಾಡಿಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಶುಭವಾದಂತಹ ಒಂದು ಸಮಯ. ಹೊಸ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ದೊರಕಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಸಾಧನೆ ದೊರಕುವಂಥ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಸಹಕಾರದ ಮಾತುಕತೆ ಇರತಕ್ಕಂಥ ದಿನ. ಕುಟುಂಬದಲ್ಲಿ ಸಂತೋಷದ ಒಂದು ಪರಿಸರವಿರಲಿದೆ. ಮತ್ತು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಈ ದಿನ ಚಂದ ರೀತಿಯಲ್ಲಿರಲಿದೆ. ಶಕ್ತಿಯುತವಾದಂತಹ ದಿನವಾಗಿರಲಿದೆ. ಶಾರೀರಿಕ ವ್ಯಾಯಾಮವನ್ನು ಮಾಡಿಕೊಳ್ಳಿ. ಉತ್ತಮ ಆಹಾರವನ್ನು ಸೇವನೆ ಮಾಡಿ. ಪ್ರಾಣಾಯಾಮ, ಯೋಗ, ಧ್ಯಾನವನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ. ಶುಭ ಸಂಖ್ಯೆ 3. ಶುಭ ಸಮಯ ಮಧ್ಯಾಹ್ನ 4:30ರಿಂದ ಸಂಜೆ 6ರವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ದತ್ತಾತ್ರೇಯರ ಆರಾಧನೆ ಹಾಗೂ ಅನಂತ ಪದ್ಮನಾಭ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀ ಗುರುಭ್ಯೋ ನಮಃ, ಓಂ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ಪರಿಹಾರಕ್ಕಾಗಿ ಗುರುದೇವರ ಆರಾಧನೆಯನ್ನು ಮಾಡಿ ಮತ್ತು ಹಣ್ಣು ಹಂಪಲುಗಳನ್ನು ದಾನ ಮಾಡಿ ನವಗ್ರಹ ಪೂಜೆಯನ್ನು ಮಾಡಿಕೊಳ್ಳಿ. ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿದೆ. ಸ್ನೇಹಿತರೆ, ಇದೇ ರೀತಿ ನಿಮಗೆ ಪ್ರತಿನಿತ್ಯ ಈ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮಕರ ರಾಶಿ. ಇಂದು ಶಾಂತ ಮತ್ತು ಸಮತೋಲನದ ದಿನ. ಯೋಜನೆ ಬದ್ಧವಾಗಿ ನಡೆದುಕೊಂಡರೆ ಕಾರ್ಯ ಸಾಧನೆ ಸಾಧ್ಯವಾಗಲಿದೆ. ಆತ್ಮವಿಶ್ವಾಸದಲ್ಲಿ ಕಂಡುಬರತಕ್ಕಂಥ ದಿನ. ಹಿರಿಯರಿಂದ ಉತ್ತೇಜನ ಸಿಗುವಂಥ ದಿನ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಪ್ರಗತಿ ಇರಲಿದೆ. ಬದಲಾವಣೆ ಅಥವಾ ವರ್ಗಾವಣೆಯ ಒಂದು ಯೋಗವಿದೆ. ಹಿರಿಯರ ಬೆಂಬಲದಿಂದ ಹೊಸ ಜವಾಬ್ದಾರಿಗಳನ್ನು ಹೊಂದಬಹುದು. ಉದ್ಯಮಿಗಳಿಗೆ ಹಳೆಯ ತೊಂದರೆಗಳಿಗೆ ಪರಿಹಾರ ಸಿಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆದಾಯದ ಕೆಲವು ಮಾರ್ಗಗಳು ಇದನ್ನು ಹೆಚ್ಚಾಗಿ ನಿಮಗೆ ಕಂಡುಬರಲಿದೆ. ಹೂಡಿಕೆ ಮಾಡುವುದು ಇದನ್ನು ನಿಮಗೆ ಲಾಭದಾಯಕವಾದಂಥ ದಿನವಾಗಲಿದೆ. ಲಘು ಸಾಲ ತಾಳ್ಮೆಯಿಂದ ಪರಿಹರಿಸಿಕೊಳ್ಳತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಗುರಿಯ ಅಗತ್ಯವಿರಲಿದೆ. ಗೊಂದಲದ ಸಮಯವನ್ನು ದೂರ ಮಾಡಿ, ಆದರೂ ತಾಳ್ಮೆಯಿಂದ ಓಡಿದರೆ ಯಶಸ್ಸು ನಿಮ್ಮದಾಗಲಿದೆ. ಕಲಿಕೆ ಬಗ್ಗೆ ಹೊಸ ದೃಷ್ಟಿಕೋನವನ್ನು ತಂದುಕೊಳ್ಳಿ. ಮತ್ತು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ನಿರಾಳತೆ ಮುಖ್ಯ. ಸಂಗಾತಿಯೊಂದಿಗೆ ಅಲ್ಪ ಗೊಂದಲ ಉಂಟಾಗಬಹುದು. ಸಂವಹನ ಮುಖ್ಯ. ಹಿರಿಯರ ಆವರಣದಲ್ಲಿ ಸಮಯ ಕಳೆಯುವುದು ನಿಮಗೆ ಶುಭವಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕರವಾದಂತಹ ಆರೋಗ್ಯ ನಿಮಗೆ ಈ ದಿನ ಸಾಮಾನ್ಯವಾಗಿರಲಿದೆ. ಹಳೆಯ ಆರೋಗ್ಯದ ಸಮಸ್ಯೆ ಸಣ್ಣ ಪುಟ್ಟ ಕಿರಿಕಿರಿ ತಂದುಕೊಡಬಹುದು. ಸಮತೋಲನ ಆಹಾರ ಹಾಗೂ ವಿಹಾರ ಒಳ್ಳೆಯ ಒಂದು ಆರೋಗ್ಯದ ವಿಚಾರದಲ್ಲಿ ಅವಶ್ಯಕವಾಗಿರತಕ್ಕಂಥದ್ದು ಒಳ್ಳೆಯದು. ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಬೆಳಗ್ಗೆ 9ರಿಂದ 10:30ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶನಿದೇವನ ಆರಾಧನೆ, ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶನೈಶ್ಚರಾಯ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ.
ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನ ಪರಿಹಾರಕ್ಕಾಗಿ ನವಗ್ರಹ ಮಂದಿರದಲ್ಲಿ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸಿ ಭಕ್ತಿಯಿಂದ ಶನಿವಾರದ ಮುಂದಕ್ಕೆ ಬರತಕ್ಕಂಥ ಶನಿವಾರದಲ್ಲಿ ದಾನ ಧರ್ಮಗಳನ್ನು ಮಾಡಿಕೊಳ್ಳಿ. ಪಶು ಪಕ್ಷಿಗಳಿಗೆ ಒಳ್ಳೆಯ ಆಹಾರವನ್ನು ಹಾಕಿ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಕುಂಭರಾಶಿ. ಇಂದು ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುವಂಥ ದಿನ. ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿದೆ. ಮನಸ್ಸು ಚುರುಕುತನದಿಂದ ಇರತಕ್ಕಂಥ ದಿನ. ನಿರ್ಣಯ ಶಕ್ತಿ ಉಚ್ಚ ಸ್ಥಿತಿಯಲ್ಲಿ ಇರಲಿದೆ. ಆದರೆ ಮಾತಿನಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ ಅಥವಾ ಅಧಿಕಾರ ದೊರೆಯುವಂಥ ದಿನ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯಲು ನಿಮಗೆ ಒಳ್ಳೆಯ ರೀತಿಯಲ್ಲಿ ಪ್ರಾಪ್ತಿಯಾಗಲಿದೆ. ಹೊಸ ಯೋಜನೆಗಳು ಶುರು ಮಾಡುವ ಉತ್ತಮವಾದಂತಹ ದಿನ. ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆಯಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ಬಾಕಿಗಳನ್ನು ವಸೂಲಿ ಮಾಡುವ ಯೋಗವಿದೆ. ಖರ್ಚುಗಳನ್ನು ನಿಯಂತ್ರಿಸದಿದ್ದರೆ ಹಣದ ಹೊರೆ ಹೆಚ್ಚಾಗಬಹುದು. ಹೂಡಿಕೆಗೆ ಈ ದಿನ ಸಮಯ ಅಷ್ಟು ಸೂಕ್ತವಾಗಿಲ್ಲ. ಆದಷ್ಟು ಕಾಯುವುದು ಉತ್ತಮ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಕಲಿಕೆಯ ಒತ್ತಡ ಕಡಿಮೆ ಆಗಲಿದೆ. ಪರೀಕ್ಷಾ ಸಿದ್ಧತೆಗೆ ಉತ್ತಮವಾದಂಥ ದಿನ. ನಿರಂತರ ಅಭ್ಯಾಸದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲಾಭ ದೊರೆಯುವಂಥ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ವಿಶೇಷವಾಗಿ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ನೇರ ಮಾತುಕತೆ ಅವಶ್ಯಕ. ಕೆಲವು ಗೊಂದಲಗಳು ಸಂವಹನದ ಕೊರತೆಯಿಂದ ಉಂಟಾಗಬಹುದು. ಕುಟುಂಬ ಸದಸ್ಯರೊಂದಿಗೆ ಬಹಳ ಶುಭ ಸಮಯ ಕಳೆಯಲಿದ್ದೀರಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾದಂಥ ಆರೋಗ್ಯ ಉತ್ತಮವಾಗಿರಲಿದೆ. ತಲೆನೋವು ಅಥವಾ ಮನಸ್ಸಿನ ಒತ್ತಡ ತರುವಂಥ ಕೆಲವು ಸಣ್ಣಪುಟ್ಟ ಸಾಧ್ಯತೆಗಳಿದೆ. ವಿಶ್ರಾಂತಿ ಮತ್ತು ಧ್ಯಾನದಿಂದ ಉತ್ತಮ ಫಲಿತಾಂಶ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 7, ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ 1:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ ಹಾಗೂ ಮುಖ್ಯವಾಗಿ ಹನುಮಂತನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮತ್ತು ಓಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಓಂ ಹನುಮತೆಯ ನಮಃ ಮಂತ್ರವನ್ನು ಜಪ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ, ಹನುಮಂತನ ದರ್ಶನವನ್ನು ಮಾಡಿ, ಉಡುಗೊರೆಯಾಗಿ ಸಹಾಯವನ್ನು ಮಾಡಿ ಹಾಗೂ ದಾನ ಧರ್ಮಗಳನ್ನು ಮಾಡಿಕೊಳ್ಳಿ. ಕಪ್ಪು ತಿಲವನ್ನು ದಾನ ಮಾಡಿ, ಎಳ್ಳೆಣ್ಣೆಯನ್ನು ದಾನ ಮಾಡಿಕೊಳ್ಳುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಇಷ್ಟದೇವತಾ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಮೀನರಾಶಿ. ಇಂದು ಆಧ್ಯಾತ್ಮದ ಕಡೆ ಆಕರ್ಷಣೆ ಹೆಚ್ಚಾಗತಕ್ಕಂಥ ದಿನ. ಮನಸ್ಸು ಶಾಂತವಾಗಿರುವಂಥ ದಿನ. ಕಲಾತ್ಮಕ ಕ್ಷೇತ್ರದಲ್ಲಿ ಆಕಸ್ಮಿಕ ಯಶಸ್ಸು ಸಾಧ್ಯವಾಗಲಿದೆ. ಸ್ನೇಹಿತರಿಂದ ಒಳ್ಳೆಯ ಸಹಾಯ ಸಿಗುವಂಥ ದಿನ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೊಸ ಐಡಿಯಾಗಳು ಮಾನ್ಯತೆ ಪಡೆಯುವಂಥ ದಿನವಾಗಲಿದೆ. ಕೆಲಸದಲ್ಲಿ ನಿರ್ಣಾಯಕ ಬದಲಾವಣೆಗಳಾಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಮೇಲಧಿಕಾರಿಗಳಿಂದ ಪ್ರೋತ್ಸಾಹ ಸಿಗಲಿದೆ. ಉದ್ಯಮದಲ್ಲಿ ಪೈಪೋಟಿ ಹೆಚ್ಚಾಗುವಂಥ ದಿನ. ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಹಣಕಾಸಿನ ಪರಿಸ್ಥಿತಿ ಸಾಧಾರಣವಾಗಿರಲಿದೆ. ಹೂಡಿಕೆಗೆ ಈ ದಿನ ಉತ್ತಮವಾದಂತಹ ದಿನವಾಗಿಲ್ಲ. ತಾಳ್ಮೆ ಅಗತ್ಯ. ಬಡ್ಡಿದಾರರಿಗೆ ಹಣ ನೀಡುವ ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಕಲಿಕೆ ಮತ್ತು ಸಂಶೋಧನೆಗೆ ಈ ದಿನ ಸೂಕ್ತವಾದಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ದಿನ ಉತ್ತಮವಾಗಿರಲಿದೆ. ಅಧ್ಯಾಪಕರಿಂದ ಮಾರ್ಗದರ್ಶನ ಲಭಿಸುವಂಥ ಯೋಗವಿರತಕ್ಕಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ನೋಡುವುದಾದರೆ ಸಂವೇದನಾಶೀಲ ಮಾತುಗಳಿಂದ ಸಂಬಂಧಗಳು ಸುಧಾರಿಸುವಂಥ ದಿನ. ಪ್ರೀತಿಯಲ್ಲಿ ನಂಬಿಕೆ ಮತ್ತು ಧೈರ್ಯ ಮುಖ್ಯವಾಗಿರತಕ್ಕಂಥ ದಿನ. ಕುಟುಂಬದಲ್ಲಿ ಸಣ್ಣಪುಟ್ಟ ಗೊಂದಲ ಆದರೆ ನಿಮ್ಮ ಶಾಂತ ಸ್ವಭಾವದಿಂದ ಪರಿಹಾರ ನಿಮಗೆ ಸಾಧ್ಯವಾಗಲಿದೆ. ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಆರೋಗ್ಯ ಉತ್ತಮವಾಗಿದ್ದು ಮಧುಮೇಹ ಅಥವಾ ರಕ್ತದೊತ್ತಡ ಇರುವವರು ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಆಯುರ್ವೇದ ಅಥವಾ ಯೋಗ ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 3. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ
4ರಿಂದ 5:30 ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಗುರುದೇವರ ಆರಾಧನೆ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಗುರವೇ ನಮಃ, ಓಂ ದಕ್ಷಿಣಾಮೂರ್ತಯೇ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಹಾಗೂ ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ ಮತ್ತು ನಿಮ್ಮ ಇಷ್ಟದೇವರ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಮತ್ತು ಜೋಪಾನದಿಂದ ಮಾತಾಡಿಕೊಳ್ಳಿ. ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.